ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋಯಿಂದ ಒಂದಷ್ಟು ಯೂಸ್ಫುಲ್ ಆಗೋವಂಥ ಕಿಚನ್ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಮೊದಲನೇದು ಬಂದ್ಬಿಟ್ಟು ಸ್ಪೈಸ್ ಜಾರ್. ಇದು ನೀವು ಇದರಲ್ಲಿ ಬೇರೆ ಬೇರೆ ಥರದ ಸ್ಪೈಸಸ್ನ ಹಾಕಿ ಇಟ್ಕೊಬೋದು. ಇದು ಟೋಟಲ್ 2 ರೋ ಇರುತ್ತೆ. ಮೇಲ್ಗಡೆ 8 ಇದೆ, ಕೆಳಗಡೆ 8 ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು 288 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಈ ಫ್ರಿಡ್ಜ್ ಆರ್ಗನೈಸರ್ಸ್. ಇದನ್ನು ನೀವು ಎಷ್ಟೊಂದು ಕಡೆ ನೋಡಿರ್ತೀರ, ಎಷ್ಟೊಂದು ಜನ ಯೂಸ್ ಮಾಡ್ತಾ ಇರ್ತಾರೆ. ಫ್ರಿಡ್ಜ್ ಎಲ್ಲ ತುಂಬಾ ಮೆಸ್ಸಿ ಆಗಿದ್ರೆ ನೀವು ಇದನ್ನ ತೊಗೊಬೋದು. ಒಟ್ಟು 6 ಸ್ಟೋರೇಜ್ ಬಾಕ್ಸ್ಗಳು ಬಂದಿರುತ್ತೆ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 253 ರುಪೀಸ್. ನೀವು ಇದರಲ್ಲಿ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಎಲ್ಲ ಪ್ರಾಡಕ್ಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಮೀಶೋಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದನ್ನು ಕೂಡ ತರಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇನ್ನೇನು ಮೀಶೋ ಮಹಾ ಇಂಡಿಯನ್ ಸೇಲ್ ಬಂದೇ ಬಿಡ್ತು. ಇದನ್ನು ಆಫರ್ ಇದ್ದಾಗ ತೊಗೊಂಡ್ರೆ ನಿಮಗೆ ಪ್ರೈಸ್ ಕಡಿಮೆ ಬೀಳುತ್ತೆ. ಹಾಗೆಯೇ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನು ಕೂಡ ತೊಗೊಬೋದು. ಈಗ ನೀವು ನೋಡ್ತಾ ಇರೋದು 6 ಕಂಪಾರ್ಟ್ಮೆಂಟ್ ಇರೋ ಅಂತಹ ಮಸಾಲೆ ಬಾಕ್ಸ್. ನೀವು ಇದರಲ್ಲಿ ಯಾವ್ದ್ಯಾವುದು ಮಸಾಲ ಪುಡಿಗಳಿದೆ ಅದನ್ನೆಲ್ಲ ಹಾಕಿ ಇಟ್ಕೊಬೋದು. ಹಾಗೆಯೇ ಇದರಲ್ಲಿ ಒಂದು ಬಾಕ್ಸ್ಗೆ 1 ಸ್ಪೂನ್ನ ಕೊಟ್ಟಿದ್ದಾರೆ. ಇದರ ಪ್ರೈಸ್ 125 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಕೂಡ ಮಸಾಲೆ ಬಾಕ್ಸೇ ಆಗಿರುತ್ತೆ. ಒಗ್ಗರಣೆಗೆ ಬೇಕಾಗಿರೋ ಅಂಥ ಪದಾರ್ಥಗಳನ್ನೆಲ್ಲ ಇದರಲ್ಲೇ ಇಟ್ಕೊಬೋದು. ನನಗೆ ಈ ಕಲರು ತುಂಬಾ ಇಷ್ಟ ಆಯಿತು. ಒಂಥರ ರಿಚ್ ಲುಕ್ ಕೊಡುತ್ತೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿಯಾಗಿದೆ. ಈ ಮಸಾಲೆ ಡಬ್ಬಿಲಿ ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನು ಅಂತ ಹೇಳಿದ್ರೆ, ಈ ಬಾಕ್ಸ್ನ ನೀವು ರಿಮೂವ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಒಂದು ಬಾಕ್ಸ್ ಒಳಗಡೆ 9 ಕಂಟೈನರ್ಸ್ನ ಕೊಟ್ಟಿರ್ತಾರೆ. ಹಾಗೆ 2 ಸ್ಪೂನನ್ನು ಕೊಟ್ಟಿರ್ತಾರೆ. ನೀವೇ ನೋಡ್ಬೋದು ಎಷ್ಟು ಆರ್ಗನೈಸ್ಡ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ಮಸಾಲೆ ಡಬ್ಬದ ಪ್ರೈಸ್ ಬಂದ್ಬಿಟ್ಟು 351 ರೂಪಾಯಿ ಆಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಆದರೆ ಕ್ವಾಲಿಟಿ ನೋಡಿದ ಮೇಲೆ ನನಗಂತೂ ಪರ್ಫೆಕ್ಟ್ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸೀಲಿಂಗ್ ಮಷೀನು. ನೀವು ಇದನ್ನು ಯಾವುದಾದ್ರೂ ಪ್ಯಾಕೆಟ್ ಓಪನ್ ಮಾಡಿ ಇಟ್ಟಿದ್ರೆ ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಅದನ್ನು ನೀವು ಹಾಗೆ ಸೀಲ್ ಮಾಡ್ಕೊಬೋದು. ಸೀಲಿಂಗ್ ಮಷೀನ್ ಪ್ರೈಸ್ ಬಂದ್ಬಿಟ್ಟು 190 ರುಪೀಸ್ ಆಗಿದೆ. ನೆಕ್ಸ್ಟ್ ನಾನು ತರಿಸಿರೋದು ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಾಳುಗಳನ್ನ ಮಾಡೋ ಅಂತಹ ಜಾರ್. ಇದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 150 ರುಪೀಸ್ ಆಗಿರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಆಗಿರೋದ್ರಿಂದ ಜಾಸ್ತಿ ಪ್ರೈಸಲ್ಲಿ ಇದೆ. ಪ್ಲಾಸ್ಟಿಕ್ದು ಕೂಡ ಅವೈಲಬಲ್ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ತೊಗೊಬೋದು. ಅದನ್ನು ಕೂಡ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲಾಸ್ಟಿಕ್ದಾದರೆ ಪ್ಯಾಕ್ ಆಫ್ 2ನೇ ನಿಮಗೆ 260 ರುಪೀಸ್ ಒಳಗಡೆ ಸಿಗುತ್ತೆ. ನೀವು ಇದನ್ನು ಸ್ಪ್ರೌಟ್ಸ್ ಜಾರ್ ಅಲ್ಲದೆ ನಾರ್ಮಲ್ ಜಾರ್ ಥರನೂ ಯೂಸ್ ಮಾಡ್ಕೊಬೋದು, ಏನಾದರೂ ಸ್ಟೋರ್ ಮಾಡೋದಕ್ಕೆ. ಇವಾಗ ನಾನು ತೋರಿಸ್ತಾ ಇರೋದು ಪ್ಯಾಕ್ ಆಫ್ 5 ಸ್ಪೂನ್ಸ್ ಅಂತ ಹೇಳಿದ್ರೆ ಜಾಲ್ರಿ, ದೋಸೆ ಎಲೆ, ಅನ್ನದ ಕೈ, ಸೌಟು ಪ್ರತಿಯೊಂದು ಸಿಗುತ್ತೆ. ನಾನು ಇದನ್ನು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ. ಬಟ್ ಒಂದು ದೋಸೆಲೆ ಮಾತ್ರ ತುಂಬಾ ಶಾರ್ಪ್ ಇದೆ. 1-2 ಸರ್ತಿ ಕೈ ಕೊಯ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ನೀವು ತೊಗೊಬಹುದು. ಇದು 200 ರುಪೀಸ್ ಒಳಗಡೆನೇ ಇದೆ. ನಾನು ತೊಗೊಂಡಾಗ 150 ರುಪೀಸ್ ಇತ್ತು. ನೆಕ್ಸ್ಟ್ ಒನ್ ಬಂದು ಪೀಲರ್. ನೀವು ಇದನ್ನು ಸಿಪ್ಪೆನ ಒರೆಯೋಕ್ಕೂ ಯೂಸ್ ಮಾಡ್ಕೊಬೋದು. ಹಾಗೆಯೇ ನೂಡಲ್ಸ್ ಥರ ಇವಾಗ ವೆಜಿಟೇಬಲ್ಸ್ನೆಲ್ಲ ಮಾಡ್ತಾರೆ ಅಲ್ವಾ, ಆ ಥರನೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಇದು 2 in 1 ಪೀಲರ್ ಆಗಿರುತ್ತೆ. ನಾನು ಇದನ್ನ ತೊಗೊಂಡಾಗ 130 ರುಪೀಸ್ ಇತ್ತು. ಇವಾಗ ಇದ್ರ ಪ್ರೈಸ್ 85 ರುಪೀಸ್ ಆಗಿದೆ. ಇದನ್ನಂತೂ ಮಿಸ್ ಮಾಡದೆ ತೊಗೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವುಡನ್ ಚಾಪಿಂಗ್ ಬೋರ್ಡು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಯಾವಾಗಿಂದನೋ ತೊಗೊಬೇಕು ಅಂತ ಅನ್ಕೊತಾ ಇದ್ದೆ. ನಾನು ಇದನ್ನು ತೊಗೊಂಡಾಗ ಇದ್ರ ಪ್ರೈಸ್ ಜಸ್ಟ್ 90 ರುಪೀಸ್ ಆಗಿತ್ತು. ನೆಕ್ಸ್ಟ್ ಒನ್ ಬಂದು ಈ ಜಾಲ್ರಿ. ಇದನ್ನ ತೊಗೊಂಬೇಡಿ ಅಂತ ನಾನೇ ಫಸ್ಟೇ ಹೇಳಿಬಿಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನ ಯೂಸ್ ಮಾಡಿದ್ದು 3 ಸರ್ತಿ. ಆವಾಗಲೇ ಇದು ಮುರಿದು ಹೋಗಿದೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಯೂಸ್ ಮಾಡ್ತಾ ಇದ್ದಿದ್ದನ್ನು ನೋಡಿ ನಾನು ತೊಗೊಂಡಿದ್ದು. ಬಟ್ ಇದು ನನಗೆ ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಒನ್ನು ಈ ಹಂಕರ್ಡ್ ಮೇಕರು. ಇದ್ರ ಪ್ರೈಸ್ ಬಂದ್ಬಿಟ್ಟು 130 ರುಪೀಸ್ ಆಗಿರುತ್ತೆ. ಆಫರ್ ಇದ್ದಾಗ ತೊಗೊಳ್ಳಿ. ನೀವು ಇದಕ್ಕೆ ಮಾಮೂಲಿ ಮೊಸರು ಹಾಕಿಬಿಟ್ಟು 12 ಅವರ್ ತನಕ ಬಿಟ್ಟರೆ ಅಥವಾ 4-5 ಅವರ್ ಬಿಟ್ಟರೂ ಸಾಕು. ಥಿಕ್ಕಾಗಿ ಕರ್ಡ್ ಫಾರ್ಮ್ ಆಗಿರುತ್ತೆ. ಅದನ್ನು ನೀವು ಸ್ಪ್ರೆಡ್ಸ್ಗೆ ಅಥವಾ ಯಾವುದ್ರ ಜೊತೆಗಾದರೂ ಯೂಸ್ ಮಾಡ್ಕೊಬೋದು. ಈ ಪ್ರಾಡಕ್ಟ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. 200 or 220 ಕೊಟ್ಟು ನಾನು ತೊಗೊಂಡಿದ್ದು. ಈ ಸ್ಪ್ರೇ ಬಾಟಲು ನಾನು ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಇದು ಗ್ಲಾಸಲ್ಲಿ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು, ಹಾಗೆ ಇಷ್ಟ ಆಯಿತು. ಈ ಬಾಟಲ್ ಅಂತೂ ವರ್ತ್ ಅಂತಲೇ ಹೇಳ್ಬೋದು. ಇದೆಲ್ಲದಕ್ಕಿಂತ ನನಗೆ ತುಂಬಾ ಇಷ್ಟ ಆಯಿತು. ಈ ಆಯಿಲ್ ಡಿಸ್ಪೆನ್ಸರ್ನ ನೀವು 2 ಥರ ಯೂಸ್ ಮಾಡ್ಕೊಬೋದು. ಒಂದು ಸ್ಪ್ರೇ ಟೈಪು, ಹಾಗೆಯೇ ಇನ್ನೊಂದು ಡೈರೆಕ್ಟಾಗಿ ಬಾಣಲಿಗೆ ಹಾಕೋ ಆಪ್ಷನ್ನು ಕೂಡ ಇದೆ. ಹಾಗೆಯೇ ಒಂದು ವಾಟರ್ ಪ್ರೂಫ್ ಟೇಪು, ಅದ್ರ ಜೊತೆಗೇ ಒಂದು ವಾಲ್ ಪೇಪರ್ನು ಕೂಡ ತರಿಸಿದ್ದೀನಿ. ಇದನ್ನು ನಾನು ಎಲ್ಲೂ ಯೂಸ್ ಮಾಡಿಲ್ಲ, ಎಲ್ಲಾದರೂ ಯೂಸ್ ಆಗಬಹುದು ಅಂತ ಹೇಳಿ ತರಿಸಿದ್ದು. ನಿಮ್ಮ ಮನೇಲಿ ಯಾವುದಾದ್ರೂ ಪೈಪ್ ಲೀಕ್ ಆಗ್ತಾಯಿದ್ರೆ ಅಥವಾ ಇನ್ನೇನಾದರೂ ಲೀಕ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಅಥವಾ ಬಕೆಟ್ ಏನಾದರೂ ತೂತಾಗಿದ್ರೆ ಅಲ್ಲಿಗೆಲ್ಲ ನೀವು ಇದನ್ನ ಯೂಸ್ ಮಾಡ್ಕೊ
ಹಾಕೊಬೋದು ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಯಾವುದಕ್ಕಾದರೂ ಯೂಸ್ ಆಗಬಹುದು ಅಂತ ಹೇಳಿ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 102 ರುಪೀಸ್ ಆಗಿರುತ್ತೆ. ಹಾಗೆ ಈ ವಾಲ್ ಪೇಪರ್ ಪ್ರೈಸ್ ಬಂದ್ಬಿಟ್ಟು 106 ರುಪೀಸ್ ಆಗಿರುತ್ತೆ. ಹಾಗೆ ಈ ವಾಲ್ ಪೇಪರ್ ಲೆಂತ್ ಬಂದ್ಬಿಟ್ಟು 3 ಮೀಟರ್ ಆಗಿರುತ್ತೆ. ಇದೇ ಥರ ಇನ್ನೂ ಒಂದಷ್ಟು ಪ್ರಾಡಕ್ಟ್ ರಿವ್ಯೂಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆ ವೀಡಿಯೋಸ್ನು ಕೂಡ ಚೆಕ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.